ದೇವರುಗಳಿಗೂ ದೇವರುಗಳಂತೆ ಪೂರ್ವಜರಿದ್ದಾರೆ. ಅವರ ಆಶೀರ್ವಾದ ಪಡೆದರೆ ಎಲ್ಲಾ ಶುಭ ವಸ್ತುಗಳು, ಸಂಪತ್ತು ಮತ್ತು ದೈವಿಕ ಶಕ್ತಿಗಳು ಸಹ ಸಿಗುತ್ತವೆ ಎಂಬುದನ್ನು ವಿವರಿಸುವ ಕಥೆ ಇದು. ಧಾರ್ಮಿಕ ಮಹಾಕಾವ್ಯದಲ್ಲಿ ಬ್ರಹ್ಮದತ್ತನ ಜನನ ಎಂಬ ಅಧ್ಯಾಯದಲ್ಲಿ ಇದು ಕಂಡುಬರುತ್ತದೆ. ಹಿಂದೆ ಪಾಂಚಾಲ ದೇಶದಲ್ಲಿ ಅನುಹು ಎಂಬ ರಾಜನಿದ್ದನು. ಅವನು ವಿಭ್ರಾಜ ಎಂಬ ರಾಜವಂಶಕ್ಕೆ ಸೇರಿದವನು. ಅವನಿಗೆ ಬ್ರಹ್ಮದತ್ತ ಎಂಬ ಮಗನಿದ್ದನು. ಬ್ರಹ್ಮದತ್ತನು ಪರಾಕ್ರಮಿ ಮಾತ್ರವಲ್ಲದೆ ವಿನಮ್ರತೆಯ ಗುಣದಲ್ಲಿಯೂ ಶ್ರೀಮಂತನಾಗಿದ್ದನು. ಬಾಲ್ಯದಿಂದಲೂ ಅವನು ಎಲ್ಲಾ ಜೀವಿಗಳ ಬಗ್ಗೆ ದಯೆಯನ್ನು ಹೊಂದಿದ್ದನು. ಚಿಕ್ಕ ಸೊಳ್ಳೆಯಿಂದ ದೊಡ್ಡ ಪ್ರಾಣಿಗಳು ಮತ್ತು ಪಕ್ಷಿಗಳವರೆಗೆ ಭಾಷೆಗಳು ಅವನಿಗೆ ಅರ್ಥವಾಗುತ್ತಿದ್ದವು. ಅವನು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅವನ ತಂದೆ ಅನುಹು ಸನ್ನತಿ ಎಂಬ ಸುಂದರ ಹುಡುಗಿಯೊಂದಿಗೆ ವಿವಾಹವನ್ನು ಮಾಡುತ್ತಾನೆ. ಸನ್ನತಿ ಮತ್ತು ಬ್ರಹ್ಮದತ್ತ ಸಂತೋಷದಿಂದ ಒಟ್ಟಿಗೆ ವಾಸಿಸುತ್ತಿದ್ದರು. ಹೀಗಿರಲು ಒಂದು ದಿನ ಬ್ರಹ್ಮದತ್ತ ಮತ್ತು ಸನ್ನತಿ ಕಾಡಿನಲ್ಲಿ ವಾಯುವಿಹಾರಕ್ಕೆಂದು ಹೋದರು. ಅವರು ಕಾಡಿನಲ್ಲಿ ನಡೆಯುತ್ತಿದ್ದಾಗ ಬ್ರಹ್ಮದತ್ತ 2 ಇರುವೆಗಳನ್ನು ನೋಡಿದನು. ಗಂಡ ಮತ್ತು ಹೆಂಡತಿ ಎಂಬಂತೆ ಕಾಣಿಸುತ್ತಿದ್ದ ಆ 2 ಇರುವೆಗಳು ಚೆಲ್ಲಾಟವಾಡುವುದನ್ನು ನೋಡಿ ಅವನು ನಕ್ಕ. ಲೈಂಗಿಕತೆಯು ಎಲ್ಲಾ ಜೀವಿಗಳಿಗೆ ತುಂಬಾ ಆಹ್ಲಾದಕರವಾದ ವಿಷಯ ಎಂದು ನೋಡಿ ಅವನು ಆಶ್ಚರ್ಯಚಕಿತನಾದನು ಮತ್ತು ತನ್ನೊಳಗೆ ನಕ್ಕನು. ರಾಜನು ಹಾಗೆ ನಗುವುದನ್ನು ನೋಡಿ ಸನ್ನತಿ ತನ್ನ ಗಂಡನು ತನ್ನನ್ನು ನೋಡಿ ನಗುತ್ತಿದ್ದಾನೆ ಎಂದು ಭಾವಿಸಿದಳು. ತನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆಯೇ ಎಂದು ಅವಳು ಆಶ್ಚರ್ಯಪಟ್ಟಳು ಮತ್ತು ಬ್ರಹ್ಮದತ್ತನನ್ನು ಅದೇ ವಿಷಯದ ಬಗ್ಗೆ ಕೇಳಿದಳು. ಅವನು, ನಾನು ನಗುತ್ತಿದ್ದೇನೆ, ನಿನ್ನನ್ನು ನೋಡಿ ಅಲ್ಲ ಎಂದು ಹೇಳಿದನು. ಮತ್ತೆ ನೀವು ಯಾಕೆ ನಗುತ್ತಿದ್ದೀರಿ, ಆ ಬಗ್ಗೆ ಕಾರಣವನ್ನು ಹೇಳುವಂತೆ ಬ್ರಹ್ಮದತ್ತನನ್ನು ಕೇಳಿದಳು. ಆಗ ರಾಜನು ಇರುವೆಗಳ ಬಗ್ಗೆ ಹೇಳಿದನು. ನಿಮಗೆ ಇರುವೆಗಳ ಭಾಷೆ ಹೇಗೆ ಗೊತ್ತು ಎಂದು ಅವಳು ಕೇಳಿದಳು. ರಾಜನು ಹೇಳಿದನು, ನನಗೆ ಬಾಲ್ಯದಿಂದಲೂ ತಿಳಿದಿದೆ. ಅವಳು ಬ್ರಹ್ಮದತ್ತನ ಆ ಮಾತುಗಳನ್ನು ನಂಬಲಿಲ್ಲ. ತುಂಬಾ ದುಃಖಿತನಾಗಿ ರಾಣಿಯಿಂದ ದೂರ ಸರಿದನು. ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವನಿಗೆ ಕಾಳಜಿ ಇರುವುದು ವಿಷ್ಣುವಿನ ಧ್ಯಾನ ಮಾತ್ರವಾದ್ದರಿಂದ ಆ ಕ್ಷಣದಿಂದ ಅವನು ಮಹಾವಿಷ್ಣುವಿನ ಕುರಿತು ತೀವ್ರವಾಗಿ ಧ್ಯಾನ ಮಾಡಿದನು. ಪ್ರತಿದಿನ ಹಗಲು ರಾತ್ರಿ ಎನ್ನದೇ ಧ್ಯಾನವನ್ನು ಮಾಡುತ್ತಿದ್ದ ಬ್ರಹ್ಮದತ್ತ ಹೀಗಿರಲು ಒಂದು ದಿನ ಮಹಾವಿಷ್ಣು ಅವನ ಕನಸಿನಲ್ಲಿ ಕಂಡು ಹೀಗೆ ಹೇಳುತ್ತಾನೆ, ನಾಳೆ ದಿನ ನಿನಗೆ ಓರ್ವ ವೃದ್ಧ ಬ್ರಾಹ್ಮಣ ಕಾಣಿಸಿಕೊಳ್ಳುತ್ತಾನೆ. ಅವನಿಂದಾಗಿ ನಿನ್ನೆಲ್ಲ ಗೊಂದಲ ನಿವಾರಣೆಯಾಗುತ್ತದೆ. ಆ ವೃದ್ಧ ಬ್ರಾಹ್ಮಣ ನಿನಗೆ ಎಲ್ಲವನ್ನೂ ವಿವರಿಸುತ್ತಾನೆ. ಮರುದಿನ ಬೆಳಿಗ್ಗೆ ಆಗುತ್ತಿದ್ದಂತೆ ರಾಜನು ತನ್ನ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ಬಗ್ಗೆ ತನ್ನ ಪತ್ನಿ ಮತ್ತು ಅರಮನೆ ಇತರ 3 ಮಂತ್ರಿಗಳಿಗೆ ಹೇಳುತ್ತಾನೆ. ಆ ಸಂಜೆ ಮತ್ತೆ ಅವನು ತನ್ನ ಹೆಂಡತಿ ಮತ್ತು 3 ಮಂತ್ರಿಗಳನ್ನು ಕರೆದುಕೊಂಡು ವಾಯುವಿಹಾರಕ್ಕೆಂದು ಹೊರಟನು. ಹೀಗೆ ಅವನು ಹೋಗುತ್ತಿರುವಾಗ ವಿಷ್ಣು ಕನಸಿನಲ್ಲಿ ಹೇಳಿದಂತೆ ನದಿಯ ತಟದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಕಾಣಿಸಿಕೊಂಡನು. ಬ್ರಹ್ಮದತ್ತನು ಅವನೊಂದಿಗೆ ಮಾತನಾಡಬೇಕೆಂದು ಅಂದುಕೊಳ್ಳುತ್ತಿರುವಾಗಲೇ ಆ ವೃದ್ಧ ಬ್ರಾಹ್ಮಣನು ಬ್ರಹ್ಮದತ್ತನೊಡನೆ ಮಾತನಾಡುತ್ತಾ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ನಿಯಮಗಳನ್ನು ಮೀರದೆ ನಿಯಮ ಪ್ರಕಾರ ಮನಸ್ಸಂತೋಷದಿಂದ ನಿನ್ನ ಪೂರ್ವಜರಿಗೆ ಶ್ರಾದ್ದವನ್ನು ಸರಿಯಾಗಿ ಮಾಡಿದ್ದೀಯಾ ಎಂದು ಹೇಳುತ್ತಾನೆ. ಆ ಕಾರಣದಿಂದ ನಿನಗೆ ಎಲ್ಲಾ ಜೀವಿಗಳ ಎಲ್ಲಾ ಶುಭ ಅಶುಭ ವಿಷಯಗಳನ್ನು ಮತ್ತು ಎಲ್ಲಾ ಜೀವಿಗಳ ಭಾಷೆಗಳನ್ನು ತಿಳಿದುಕೊಳ್ಳುವ ಶಕ್ತಿಯನ್ನು ಪಡೆದಿದ್ದೀಯಾ ಎಂದು ಹೇಳಿದನು. ಆ ಮಾತುಗಳನ್ನು ಕೇಳಿ ರಾಜನು ಆಶ್ಚರ್ಯಚಕಿತನಾದನು. ವೃದ್ಧ ಬ್ರಾಹ್ಮಣನು ಬ್ರಹ್ಮದತ್ತನ ಹಿಂದಿನ 3 ಜನ್ಮಗಳ ಬಗ್ಗೆಯೂ ವಿವರಿಸಿದನು. ಅದನ್ನು ಕೇಳಿ ರಾಜ ಬ್ರಹ್ಮದತ್ತ ಬಹಳಷ್ಟು ಸಂತೋಷಪಟ್ಟನು ಮತ್ತು ಆ ವೃದ್ಧ ಬ್ರಾಹ್ಮಣನಿಗೆ ಅನೇಕ ಉಡುಗೊರೆಗಳನ್ನು ನೀಡಿ ಅವನನ್ನು ತೃಪ್ತಿಪಡಿಸಿ ಕಳುಹಿಸಿದನು. ಅಷ್ಟು ಹೊತ್ತು ಅಲ್ಲೇ ಇದ್ದು ಇದನ್ನೆಲ್ಲವನ್ನೂ ಗಮನಿಸುತ್ತಿದ್ದ ಬ್ರಹ್ಮದತ್ತನ ಪತ್ನಿಯಾದ ಸನ್ನತಿಗೆ ತನ್ನ ಗಂಡನ ಶ್ರೇಷ್ಠತೆಯ ಬಗ್ಗೆ ತಿಳಿದು ಹೆಮ್ಮೆಯಾಗುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವ ಸಂಪ್ರದಾಯವನ್ನು ಹೊಂದಿದ್ದೇವೆ. ಪಿತೃದೇವತೆಗಳು ಶ್ರಾದ್ದದಿಂದ ತೃಪ್ತರಾಗುತ್ತಾರೆ. 5 ವರ್ಷಗಳ ಕಾಲ ಶ್ರಾದ್ದವನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ತಮ್ಮ ಕುಲದವರಿಗೆ ಪಿತೃಗಳು ಸಂಪತ್ತು, ಮಕ್ಕಳು, ಶಿಕ್ಷಣ, ಸಂತೋಷ ಮತ್ತು ಆರೋಗ್ಯವನ್ನು ಒದಗಿಸುತ್ತಾರೆ ಎಂದು ನಂಬಲಾಗಿದೆ. ಇದು ಈ ನಂಬಿಕೆಯನ್ನು ಬೆಂಬಲಿಸುವ ಕಥೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.